ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನಿತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮುಂದಿನ 3 ತಿಂಗಳ ಭವಿಷ್ಯ ಹೇಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಬರುವಂತಹ ಮುಂದಿನ 3 ತಿಂಗಳ ಭವಿಷ್ಯ ಏನಿದೆ, ಯಾವ ವಿಚಾರದಲ್ಲಿ ಯೂನಿವರ್ಸ್ ಅರ್ಜೆಂಟ್ ಮೆಸೇಜ್ ಕೂಡ ನಿಮಗೆ ಕೊಡ್ತಾ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ಸ್ಗಳನ್ನ ಇಟ್ಟಿದ್ದೀನಿ. 3 ಕಾರ್ಡ್ಸ್ಗಳ ಮೇಲೆ 3 ಸ್ಟೋನ್ಸ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗುತ್ತಲ್ಲ, ಆ ಒಂದು ಕಾರ್ಡ್ನ ನೀವು ನಂಬುವಂತಹ ದೇವರ ಹೆಸರನ್ನ 3 ಬಾರಿ ಹೇಳ್ಕೊಂಡು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಯೂನಿವರ್ಸಿಂದ ನಿಮಗೆ ಬರ್ತಿರುವಂತಹ ಅರ್ಜೆಂಟ್ ಮೆಸೇಜಸ್ ಏನಾಗಿದೆ, ಹಾಗೆ ಮುಂದಿನ 3 ತಿಂಗಳ ಭವಿಷ್ಯ ಹೇಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಎಲ್ಲರೂ ಹೇಳ್ತಾ ಇದ್ರಿ 4 ಡೇಸ್ ವೀಡಿಯೋಸ್ ಅಪ್ಲೋಡ್ ಮಾಡಿರಲಿಲ್ಲ, ಕಂಟಿನ್ಯೂ ಆಗಿ ವೀಡಿಯೋ ಅಪ್ಲೋಡ್ ಮಾಡಿ ಅಂತ ಹೇಳಿ. ಸೊ ಔಟ್ ಆಫ್ ಸ್ಟೇಷನಲ್ಲಿದ್ದೆ, ಹಾಗಾಗಿ ನಾನು ವೀಡಿಯೋನ ಕಂಟಿನ್ಯೂಸ್ ಆಗಿ ಹಾಕೋದಕ್ಕಾಗಲಿಲ್ಲ. ಇನ್ ಫ್ಯೂಚರಲ್ಲಿ ಆ ರೀತಿ ತಪ್ಪುಗಳನ್ನ ಮಾಡಲ್ಲ, ಪ್ರತಿದಿನ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ, ಯಾರೆಲ್ಲ ಮೊದಲನೇ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನಿಮ್ಮ ರೀಡಿಂಗ್ ನೋಡೋಣ. ಯಾರೆಲ್ಲ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನಿಮ್ಮ ರೀಡಿಂಗ್ ಹೇಗಿದೆ, ಮುಂದಿನ 3 ತಿಂಗಳ ಭವಿಷ್ಯ ಏನು ಬರ್ತಾ ಇದೆ ನಿಮ್ಮ ಲೈಫಿಗೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ನಿಮಗೆ ಏನು ಸೂಚನೆ, ಏನು ಯೂನಿವರ್ಸಿಂದ ಮೆಸೇಜಸ್ಗಳು ಕೂಡ ಬರ್ತಾ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ, ಇದು ಕೂಡ ರೆಸೊನೇಟ್ ಆಗುತ್ತೆ. ಹಾಗೆ ಪರ್ಸ್ನಲ್ ಆಗಿ ನೀವು ತಗೊಂಡಾಗ ನಿಮ್ಮ ವಿಚಾರವಾಗಿ ಇನ್ನೂ ಕೂಡ ನಿಮ್ಗೆ ಏನೇನು ಡೌಟ್ಸ್ ಇದೆ ಅದನ್ನೆಲ್ಲ ಕೇಳ್ಕೊಳ್ಬಹುದು. ಇಲ್ಲಿ ಸ್ಪಿರಿಟ್ ಸರ್ಕಲ್ ಬರ್ತಾ ಇದೆ, ಪಾಸ್ಟ್ ಲೈಫ್ ಜರ್ನಿ ಬರ್ತಿದೆ. ಓಕೆ, ನಾನು ಎಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಇಷ್ಟು ದಿವಸ ನಡೆದಂತಹ ಕೆಲ ವಿಚಾರಗಳು ಏನಿದೆಯಲ್ಲ, ಕೆಲ ಕರ್ಮಗಳಿಗೆ ಅಂತ್ಯನ ಕಾಣೋದಕ್ಕೆ ಹೋಗ್ತಾ ಇದ್ದೀರಿ ಅಂತ ಹೇಳಿ ತೋರಿಸ್ತದೆ. ಬಹಳಷ್ಟು ನೋವುಗಳು ನೀವೇನಾದರೂ ಅನುಭವಿಸಿದರೆ, ಅಥವಾ ಆರೋಗ್ಯದ ವಿಚಾರವಾಗಿ ಬಹಳಷ್ಟು ಚೇತರಿಕೆನೇ ಇಲ್ಲ ಅಂತ ಹೇಳಿ ನೀವೇನಾದರೂ ಸಫರ್ ಪಡ್ತಾ ಇದ್ದರೆ, ಆ ವಿಚಾರದಲ್ಲಿ ಒಂದಷ್ಟು ಏನಿದೆಯಲ್ಲ ಚೇಂಜಸ್ನ ನಾನು ನೋಡ್ತಾ ಇದ್ದೀನಿ. ಹಾಗೆ ಯಾವುದೇ ಒಂದು ವಿಚಾರದಲ್ಲಿ, ಯಾವುದೇ ಒಂದು ನಿಮ್ಮ ಜೀವನದ ವಿಚಾರದಲ್ಲಿ ಏನೇ ಒಂದು ಪ್ರಾಬ್ಲಮ್ಸ್ಗಳನ್ನ ನೀವು ಫೇಸ್ ಮಾಡ್ತಾ ಮಾಡಿದ್ರೂ ಕೂಡ ಅದು ನಿಮ್ಮ ಹಣೆ ಬರದಲ್ಲಿ ನೀವು ಮಾಡಲೇಬೇಕಾಗಿತ್ತು. ಇದು ಆ ಥರದೊಂದು ಆಗಲೇಬೇಕಿತ್ತು. ಬಟ್ ಕೆಲವೊಂದು ಪೂಜಾ ಪಾಠಗಳು ಮಾಡಿರೋದ್ರಿಂದ ಅದ್ರ ಶಾಖಗಳು ಬಹಳಷ್ಟು ನಿಧಾನಕ್ಕೆ ನಿಮಗೆ ತಾಗಿದೆ. ಏನೇ ಆರೋಗ್ಯದಾಗಿರ್ಬೋದು, ಅಥವಾ ನಿಮ್ಮ ಜರ್ನಿಯಲ್ಲಿ ಏನೋ ಒಂದು ಏರುಪೇರುಗಳನ್ನ ನೋಡ್ತಾ ಇರ್ಬೋದು, ಅಥವಾ ನಿಮ್ಮ ಕೆಲಸದ ವ್ಯವಹಾರದ ಬಿಸ್ನೆಸ್ ವಿಚಾರದಲ್ಲೂ ಕೂಡ ಏನೋ ಒಂದು ಸಡನ್ನಾಗಿ ಲಾಸ್ ಆಗಿಬಿಡ್ತಲ್ಲ, ಯಾವುದೋ ಒಂದು ನನ್ನ ಕೈ ತಪ್ಪಿ ಹೋಗ್ಬಿಡ್ತಲ್ಲ, ಇಂಥ ವ್ಯಕ್ತಿ ನನ್ನ ಜೊತೆ ಕೊನೆವರೆಗೂ ಇರ್ತಾರೆ ಅಂದ್ಕೊಂಡಿದ್ದೆ, ಅದು ಇರಲೇ ಇಲ್ಲಲ್ಲ. ಅದು ನಿಮ್ಮ ಲೈಫಲ್ಲಿ ಯಾರೇ ಆಗಿರಲಿ ಸಡನ್ನಾಗಿ ಬದಲಾವಣೆ ಆಗ್ತಾ ಇದ್ದಾರೆ, ಸಡನ್ನಾಗಿ ಬದಲಾಗಿ ಮುಂದಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಆ ವ್ಯಕ್ತಿಗೆ ನಿಮ್ಮ ಜೀವನದಲ್ಲಿ ಅಂತ್ಯ ಕಾಣುವಂತಹ ಸಮಯ ಬಂದಿದೆ ಅಂಥೇಳಿ, ನಿಮ್ಮಿಬ್ಬರ ಋಣ ಮುಗಿದಿದೆ ಅಂಥೇಳಿ. ಯಾವುದೋ ಒಂದು ವಸ್ತು ಆಗಿರ್ಬೋದು, ವಾಹನ ಆಗಿರ್ಬೋದು, ಅದು ನಿಮ್ಮ ಕೈ ಬಿಟ್ಟು ಹೋಗ್ತಾ ಇದ್ರೆ ಖುಷಿಯಿಂದ ಕಳಿಸ್ಕೊಟ್ಬಿಡಿ. ಬಲವಂತವಾಗಿ ಅದನ್ನು ಇಟ್ಕೊಂಡು ಅಥವಾ ಬಲವಂತವಾಗಿ ನೀವು ಅದರಿಂದ ಚೇಂಜ್ ಮಾಡೋದಕ್ಕೆ ಹೋಗಬೇಡಿ. ಬಿಕಾಸ್ ಅದರ ಋಣ ನಿಮ್ಮ ಜೊತೆ ಜಾಸ್ತಿ ಹೊತ್ತು ಇಲ್ಲ ಅಂತ ಹೇಳಿ ತೋರಿಸುತ್ತೆ. ಹಾಗೆ ಇಲ್ಲಿ ಏಸ್ ಆಫ್ ವಾಂಡ್ಸ್ ಬಂದಿದೆ. ಯಾವುದೋ ಒಂದು ಹೊಸ ಹೊಸ ನಿರ್ಧಾರನ ಕೈಗೆ ಎತ್ಕೊಳ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಹೊಸ ರೀತಿಯಲ್ಲಿ ಕೆಲಸಕ್ಕೆ ಹೋಗುವಂಥದ್ದು ಕೂಡ ಕೆಲವ್ರ ಲೈಫಲ್ಲಿ ನಾನು ನೋಡ್ತಾ ಇದ್ದೀನಿ. ನಿಮ್ಮ ಕೆಲಸನ ಚೇಂಜ್ ಮಾಡುವಂಥದ್ದು, ಕೆಲಸದಲ್ಲಿ ಬದಲಾವಣೆ ಮಾಡ್ಕೊಳ್ಳುವಂಥದ್ದು. ಹಾಗೆ ನಿಮ್ಮ ಲೈಫಲ್ಲಿ ಹೊಸ ಯಾವುದೋ ಒಂದು ಇಷ್ಟು ದಿನ ಒಂದು ರೀತಿ ಇದ್ರಿ, ಇನ್ನು 3 ತಿಂಗಳಲ್ಲಿ ಯಾವುದೋ ಒಂದು ಅದ್ಭುತವಾದಂತಹ ಬದಲಾವಣೆನ ನಿಮ್ಮ ಲೈಫಲ್ಲಿ ತರೋದಕ್ಕೆ ಅಂತ ಹೇಳಿ ಇಷ್ಟು ದಿವಸ ಏನು ಯೋಚನೆ ಮಾಡ್ತಿದ್ರಲ್ಲ, ಈಗ ಒಂದು ಸ್ಟೆಪ್ ಆ ವಿಚಾರದಲ್ಲಿ ಮುಂದೆ ಇಡಬೇಕು ಅನ್ನುವಂತಹ ಪ್ರಯತ್ನಗಳನ್ನು ನೀವು ಮಾಡ್ತಿದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಓಕೆ, ಇಲ್ಲಿ ಯುವರ್ ಸೋಲ್ ಈಸ್ ಕನೆಕ್ಟಿಂಗ್ ಟು ಎ ಸರ್ಕಲ್ ಅಂತ ಹೇಳಿ ಬರ್ತಿದ್ದೆ ಆಫ್ ಸ್ಪಿರಿಟ್. ಟುಗೆದರ್ ಯು ಶೇರ್ ಮಿಷನ್ ದಟ್ ಯೂನಿಟ್. ಅಂದರೆ ನಿಮ್ಮ ಲೈಫಲ್ಲಿ ಹೊಸ ವ್ಯಕ್ತಿಗಳನ್ನ ಮತ್ತೆ ನೀವು ನೋಡುವಂಥದ್ದು, ಹಾಗೆ ನಿಮ್ಮ ಜೀವನದಲ್ಲಿ ಹೊಸ ವ್ಯಕ್ತಿಗಳ ಪ್ರವೇಶಗಳನ್ನಾಗುವಂಥದ್ದು, ಇದೆಲ್ಲ ಏನಿದೆಯಲ್ಲ ನಿಮ್ಮ ಲಾಸ್ಟ್ ಜನ್ಮದ ಕರ್ಮದಲ್ಲಿ ಯಾವುದು ಇರಬೇಕು, ಅದು ಯಾರು ಇರಬೇಕು ಯಾರು ಇರಬಾರ್ದು ಅದು ಬಿಟ್ಟು ಹೋಗ್ತಾ ಇದೆ. ಬಟ್ ಅದೇ ರೀತಿ ಕರ್ಮದ ಅನುಸಾರವಾಗಿ ಹೊಸ ವ್ಯಕ್ತಿಗಳು ಮತ್ತು ನಿಮ್ಮ ಜೀವನದಲ್ಲಿ ಬರುವಂಥದ್ದಿದೆ. ಅವರಿಂದ ಏನಾದರೂ ಒಂದು ಪಾಠ ಕಲಿಯುವಂಥದ್ದು ಕೂಡ ಬರುವಂಥದ್ದಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಯುವರ್ ಹಾರ್ಟ್ ಅಕ್ರಾಸ್ ಟೈಮ್ ಆ್ಯಂಡ್ ಸ್ಪೇಸ್ ಅಂತ ಹೇಳಿ, ಅಂದರೆ ಹೊಸ ವಿಚಾರಗಳನ್ನು ತಿಳ್ಕೊಳ್ಳಿ,
ಮಾಡ್ಕೊಳ್ತೀರಿ, ಹೊಸ ವಿಚಾರಗಳನ್ನು ದೈವಿಕವಾಗಿ ಕೂಡ ನಿಮ್ಗೆ ಯಾರೋ ಏನೋ ಒಂದು ವಿಷಯಗಳನ್ನು ಹೇಳುವಂಥದ್ದಾಗಿರ್ಬೋದು, ಯಾವುದೋ ಒಂದು ಸರಿಯಾದ ಮಾರ್ಗದರ್ಶನ, ಸರಿಯಾದ ಬುದ್ಧಿ, ಸರಿಯಾದ ಪಾಠ ಕಲಿಸ್ಕೊಡೋದಕ್ಕೆ ಅಂತಲೇ ಬರುವಂಥದ್ದು ಕೂಡ ಇದೆ. ಇಲ್ಲಿ ತೋರಿಸ್ತಾ ಇದೆ, ಇಲ್ಲಿ ಪಾಸ್ಟ್ ಲೈಫ್ ಜರ್ನಿ ಅಂತ ಹೇಳಿ ಬರ್ತಾ ಇದೆ. ಎಂಬ್ರೇಕ್ ಆನ್ ದಿ ಜರ್ನಿ ಟು ಯುವರ್ ಪಾಸ್ಟ್, ಲೀವ್ಸ್ ಆ್ಯಂಡ್ ಅನ್ಕವರ್ ದಿ ಕಂಟ್ರಾಕ್ಟ್ ಆ್ಯಂಡ್ ಮಿಷನ್ಸ್ ಆಫ್ ಯುವರ್ ಸೋಲ್ ಅಂತ ಹೇಳಿ ತೋರಿಸ್ತಾ ಇದೆ. ನಾನು ಹೇಳಿದ್ನಲ್ಲ, ಇಲ್ಲಿ ಫಸ್ಟೇ ಜಡ್ಜ್ಮೆಂಟ್ ಕಾರ್ಡ್ ಬಂದಿರೋದ್ರಿಂದ ಯಾವ ಋಣ, ಯಾರು ನಿಮ್ಮಿಂದ ದೂರ ಆಗಬೇಕು, ಯಾವುದೋ ನೋಡಿ, ಈಗ ಯಾವುದೇ ಸಮಸ್ಯೆಯಲ್ಲಿ ನೀವಿರಬಹುದು, ಯಾವುದೇ ದುಃಖದಲ್ಲಿ ನೀವಿರಬಹುದು, ಯಾರೋ ನಿಮ್ಗೆ ಹರ್ಟ್ ಮಾಡೋಗಿರಬಹುದು, ಯಾವುದೋ ಒಂದು ವಿಚಾರ ನಿಮ್ಮ ಕೈತಪ್ಪಿ ಮುಂದಕ್ಕೆ ಹೋಗ್ತಾ ಇರಬಹುದು. ಬಟ್ ಆದರೆ ನಿಮ್ಮ ಜೀವನದಲ್ಲಿ ಅದಕ್ಕಿಂತ ಹೆಚ್ಚಾದ ಬದಲಾವಣೆ ಬರೋದಕ್ಕೆ ಈ ಥರದ್ದೆಲ್ಲ ನಡೀತಾ ಇರುತ್ತೆ. ಅದೇ ಜೀವನದಲ್ಲಿ ನೀವು ಕೂತ್ಕೊಂಡಾಗ, ಅದೇ ಪಾಸ್ಟ್ ಲೈಫ್ದೇ ನೀವು ಇದು ಮಾಡಿಕೊಂಡಾಗ, ಅದೇ ಬೇಕು ಅಂತ ಆವರಿಸ್ಕೊಂಡಾಗ ಹೊಸತು ನಿಮ್ಮ ಜೀವನದಲ್ಲಿ ಬರೋದಿಲ್ಲ. ಯಾರೋ ನಿಮ್ಮ ಕೈ ತಪ್ಪು ಹೋಗ್ತಾ ಇದ್ದಾರಾ, ಯಾವುದೋ ಒಂದು ವಸ್ತು ಕೈ ತಪ್ಪು ಹೋಯ್ತಾ, ಯಾವುದೋ ಒಂದು ಜಾಗ ಖಾಲಿ ಮಾಡಬೇಕಾಗಿರೋ ಟೈಮ್ ಬಂತ, ಯಾವುದೋ ಒಂದು ಮನೆ ಬಿಟ್ಟು ಬೇರೆ ಮನೆಗೆ ಹೋಗಬೇಕು ಅಂತ ಬಂತ, ಎಸ್, ನಿಮ್ಮ ಲೈಫಲ್ಲಿ ಆ ಜರ್ನಿ ವೀಟಿ ಮುಗಿದಿದೆ, ಬೇರೆ ಬದಲಾವಣೆ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ ಇಲ್ಲಿ. ಓಕೆ, ಇಲ್ಲಿ 6 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಸಹಾಯ ಮಾಡೋ ಕೈಗಳು ಕೂಡ ನಿಮ್ಮ ಜೊತೆಗಿದೆ. ಫಿನಾನ್ಷಿಯಲಿ ಅಂತಲೇ ಅಲ್ಲ, ನಿಮ್ಮ ಜೀವನದಲ್ಲಿ ಕೆಲವರಿಗೆ ಹಣಕಾಸಿನ ವಿಚಾರದಲ್ಲೂ ಕೂಡ ಬಹಳಷ್ಟು ಸಮೃದ್ಧಿಯನ್ನು ತಂದುಕೊಡುವಂತಹ ವ್ಯಕ್ತಿ ಎಂಟ್ರಿ ಕೊಟ್ಟರೆ, ಇನ್ನು ಕೆಲವ್ರ ಲೈಫಲ್ಲಿ ನಿಮ್ಮ ಜೀವನಕ್ಕೆ ಏನು ಅವಶ್ಯಕತೆ ಇದೆ, ಯಾವುದು ಅವಶ್ಯಕತೆ ಇದೆ, ಯಾವುದರ ಅವಶ್ಯಕತೆ ನಿಮಗೆ ಬಹಳಷ್ಟು ಇದೆ, ಆ ರೀತಿ ಒಂದು ರೀತಿ ಹೊಸ ಥರ ತಂದು ಕೊಡುವಂತಹ ವ್ಯಕ್ತಿ ಪ್ರವೇಶ ಆಗುವಂಥದ್ದಿದೆ. ಹಾಗೆ ನೀವಿಲ್ಲಿ ಜೊತೆಯಲ್ಲಿ ನೀವೇನು ಮಾಡಬೇಕು ಅಂತ ಹೇಳಿ ತೋರಿಸುತ್ತೆ ಅಂತ ಹೇಳಿದ್ರೆ, ಒಂದಷ್ಟು ದಾನ ಧರ್ಮಗಳನ್ನು ಮಾಡಿ. ದಾನ ಧರ್ಮಗಳನ್ನು ಮಾಡಿದಾಗ ಯಾವಾಗ ನಾವು ಕೈ ಎತ್ತಿ ಕೊಡ್ತೀವಲ್ವ, ಆಗೇನು ಮಾಡ್ತೀವಿ. ಈಗ ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ನಾನಿಲ್ಲಿ ನೋಡ್ತಾ ಇರೋದ್ರಿಂದ ಪಾಸ್ಟ್ ಲೈಫ್ ಆಗಿರ್ಬೋದು, ಪಾಸ್ಟ್ ಲೈಫ್ ಕರ್ಮಗಳನ್ನು ನೀವು ಅನುಭವಿಸ್ತಾ ಇರ್ಬೋದು, ಪಾಸ್ಟ್ ಲೈಫಲ್ಲಿ ನೀವೇನೋ ತಪ್ಪುಗಳನ್ನ ಮಾಡಿದ್ದು ಈಗ ಅದ್ರ ಹೊಡೆತಗಳನ್ನ ನೀವು ತಿಂತಾ ಇರಬಹುದು, ಯಾವುದೋ ಒಂದು ಮುಗಿತಾ ಇದೆ, ಯಾವುದೋ ಒಂದು ಕೆಟ್ಟ ಕರ್ಮಗಳನ್ನು ಮುಗಿತಾ ಇದೆ. ಆದರೆ ಈಗೇನು ಮಾಡಿ, ಈಗ ನೀವು ಒಳ್ಳೆ ಕರ್ಮಗಳನ್ನೇ ತೊಗೊಳ್ಬೇಕಾಗತ್ತೆ. ಯಾಕೆಂದರೆ ನೀವೇನು ಮಾಡ್ತೀರಿ ಅದನ್ನೇ ಪಡಿತಿದ್ದೀರಿ, ಏನು ಮಾಡ್ತೀರಿ ಅದನ್ನೇ ಪಡಿತೀರಿ. ಸೊ ನೀವೇನು ಮಾಡಬೇಕಾಗತ್ತೆ, ಒಂದಷ್ಟು ದಾನ ಧರ್ಮಗಳನ್ನು ಮಾಡುವಂಥದ್ದು, ಮನೆಗೆ ಬಂದಂಥವ್ರಿಗೆ ನೀರು ಕೊಡೋದನ್ನು ಮಾಡಿ. ಎಸ್, ನೀರು ಏನು ಮಾಡುತ್ತೆ ಗೊತ್ತಾ, ಹಾಗಂತ ಕೆಟ್ಟದ್ದಶ ಇಟ್ಕೊಂಡು ನೀರು ಎಲ್ಲರಿಗೂ ಕೊಡಬೇಡಿ. ನೀರೇನು ಮಾಡುತ್ತೆ, ನಿಮ್ಮಲ್ಲಿ ಎಮೋಷನ್ಸ್ ಜಾಸ್ತಿ ಇರುತ್ತೆ, ದುಃಖ, ಅಳು, ನೋವು, ಈ ರೀತಿ ಎಲ್ಲ ಇರುತ್ತೆ. ಒಬ್ಬರಿಗೆ ನೀರನ್ನ ಕೊಟ್ಟಾಗ ಆ ಆತಂಕ, ತವಕ, ಭಯ ಇದೆಲ್ಲನೂ ಕೂಡ ಕಂಟ್ರೋಲ್ ಮಾಡ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ 6 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಎಲ್ಲ ನೋವನ್ನು ಎದುರಿಸಿ ಮುಂದಕ್ಕೆ ಬರ್ತಾ ಇದ್ದೀರಿ, ಆದರೂ ಕೂಡ ಮನಸ್ಸಿಗೆ ಸಮಾಧಾನ ಇಲ್ಲದಿರೋ ರೀತಿ ನಡ್ಕೊಳ್ತೀರಿ. ಸೊ ನಿಮ್ಮಂಥವ್ರಿಗೆ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಮೂನ್ ಸ್ಟೋನ್ ಅಂತ ಹೇಳಿ ಬ್ರಾಸ್ಲೆಟ್ ಸಿಗುತ್ತೆ. ಮನಸ್ಸಿಗೆ ಸಮಾಧಾನ ಆಗ್ತಾ ಇಲ್ಲ, ಕೂರೋದಕ್ಕಾಗ್ತಾ ಇಲ್ಲ, ನಿಲ್ಲೋದಕ್ಕಾಗ್ತಾ ಇಲ್ಲ, ಸಮಾಧಾನನೇ ಸಿಗ್ತಾ ಇಲ್ಲ ನನಗೆ, ಎಲ್ಲೂ ದುಃಖ ಬರುತ್ತೆ, ಎಲ್ಲರ ಮೇಲೆ ಅನುಮಾನ ಜಾಸ್ತಿ ಆಗ್ತಾ ಹೋಗುತ್ತೆ, ಇನ್ಸೆಕ್ಯೂರಿಟಿ ಫೀಲ್ ಜಾಸ್ತಿ ಇರುತ್ತೆ ಅಂತ ಹೇಳಿದ್ರೆ, ದಯವಿಟ್ಟು ಮೂನ್ ಸ್ಟೋನ್ನ ಧರಿಸಿ. ಹುಣ್ಣಿಮೆ ಇದ್ದಾಗ ನಮ್ಮ ಮನಸ್ಸು ಬಹಳಷ್ಟು ತಂಪಾಗಿರುತ್ತೆ. ಅದೇ ರೀತಿ ಇದು ಯಾವಾಗಲೂ ನಿಮ್ಮ ಮನಸ್ಸು ನೆಮ್ಮದಿಯಲ್ಲಿ ಇಡುತ್ತೆ ಅಂತಲೇ ಹೇಳಬಹುದು. ಸೊ ಇಲ್ಲಿ ಮೂನ್ ಕಾರ್ಡ್ ಬಂದಿದೆ. ಕೆಲವರು ನಿಮ್ಮ ಲೈಫಲ್ಲಿ ತಂದಿಟ್ಟು ತಮಾಷೆ ನೋಡುವಂತಹ ಜನಗಳು ಕೂಡ ಬಹಳಷ್ಟು ಇದ್ದಾರೆ. ಇಲ್ಲಿ ಸ್ಟೆಲ್ಲರ್ ವೇವರ್ ಅಂತೇಳಿ ತೋರಿಸ್ತಾ ಇದೆ. ಒಂದಷ್ಟು ನೀವು ಯಾವುದಾದ್ರೂ ಥೆರಪಿಗೆ ಹೋಗುವಂಥದ್ದು, ಮನೆಯಲ್ಲೇ ಇದ್ದಾಗ ತಲೆಗೆ ಒಳ್ಳೆ ಮಸಾಜ್ ಮಾಡ್ಕೊಳ್ಳುವಂಥದ್ದು, ಅಥವಾ ನಿಮ್ಮ ಬಗ್ಗೆ ನೀವು ಕೇರ್ ಮಾಡ್ಕೊಳ್ಳಿ, ನಿಮ್ಮ ಕೈ ಕಾಲುಗಳ ಬಗ್ಗೆ, ನಿಮ್ಮ ಫೇಸ್ ಬಗ್ಗೆ. ನಮ್ಮ ದೇಹ ಯಾವಾಗಲೂ ದೇಗುಲ ಇದ್ದ ಹಾಗೆ, ನಾವು ಎಷ್ಟು ಬ್ಯೂಟಿಯಾಗಿ ಇಟ್ಕೊಳ್ತೀವಿ ಅಂತಂಥ ಒಳ್ಳೆ ಜನಗಳೇ ನಮ್ಮ ಹತ್ರ ಅಟ್ರಾಕ್ಟ್ ಆಗ್ತಾ ಹೋಗ್ತಾರೆ. ಸೊ ಹಾಗಾಗಿ ನೀವು ಒಂದಷ್ಟು ನಿಮ್ಮ ಬಗ್ಗೆ ನೀವು ಥೆರಪಿಗಳನ್ನು ಮಾಡ್ಕೊಳ್ಳಿ. ಒಂದಷ್ಟು ಕೂತು ಮೆಡಿಕೇಷನ್ ಮಾಡ್ಕೊಳ್ಳುವಂಥದ್ದು. ಯಾಕೆಂದರೆ ನಾನು ಈ 3 ತಿಂಗಳಲ್ಲಿ ಏನು ನೋಡ್ತೀನಿ ಅಂದರೆ, ನಿಮ್ಮ ಮಧ್ಯದಲ್ಲಿ ತಂದಿಟ್ಟು ತಮಾಷೆ ನೋಡುವಂತಹ ಜನಗಳು, ಮನಸ್ಸಿಗೆ ಸಮಾಧಾನ ಇಲ್ಲದೆ ಇರುವಂತಹ ರೀತಿಯಲ್ಲಿ ಬೇಕು ಅಂತ ಮಾಡುವಂಥದ್ದು, ದುಃಖಕ್ಕೆ ಒಳಗಾಗುವಂಥದ್ದು. ಗ್ರಹಣದ ಸಮಯ ಒಂದಿಷ್ಟು ಇದೆ, ಓಕೆನಾ? ಯಾಕೆಂತ ಹೇಳಿದ್ರೆ ಅದು ನೀವು ಅನುಭವಿಸಬೇಕಾಗಿತ್ತು. ಆ 3 ತಿಂಗಳ ಕಳೆದ ನಂತರದಲ್ಲಿ ಬಹಳಷ್ಟು ಅದ್ಭುತವಾದಂತಹ ದಿನಗಳನ್ನ ನೀವು ನೋಡ್ತೀರಿ. ಇಲ್ಲಿ ಏನೇನು ಆಗಬೇಕಾಗಿತ್ತಲ್ಲ, ಇದು ಆಲ್ರೆಡಿ ಎಂಡಿಂಗಿಗೆ ಬಂದಿದ್ದೀರಿ ನೀವು. ಸೊ ಇದನ್ನು ತಳ್ಳಿ ಮುಂದಕ್ಕೆ ಹೋಗ್ತಾ ಇದ್ದೀರಿ, ಅಂದರೆ ಎಲ್ಲ ಬಂದಿದ್ದಷ್ಟು ನೋವುಗಳನ್ನು ಎದುರಿಸಿ ಮುಂದಕ್ಕೆ ಹೋಗ್ತಾ ಇದ್ದೀರಿ. ಸೊ ಹಾಗಾಗಿ ನಾನು ಏನು ಹೇಳ್ತೀನಿ, ಒಂದಷ್ಟು ದಾನ ಧರ್ಮಗಳನ್ನು ಮಾಡಿ, ಯಾರಿಗಾರು ಹಸ್ತವ್ರಿಗೆ ಅನ್ನ ಕೊಡುವಂಥದ್ದು, ಅಥವಾ ದೇವಸ್ಥಾನದ ಎದುರುಗಡೆ ಇದ್ದಂಥವ್ರಿಗೆ ದುಡ್ಡೇ ಕೊಡಬೇಕು ಅಂತ ಏನಿಲ್ಲ ರೀ, ಅವ್ರ ಹೊಟ್ಟೆಗೆ ಅನ್ನ ಹಾಕಿ, ಅಥವಾ ನೀರು ಬಾಟಲ್ಸ್ಗಳನ್ನ ಕೊಡಿ, ಸೆಕೆ ಇದೆ ವಾಟರ್ ಬಾಟಲ್ಸ್ಗಳನ್ನ ಕೊಡಿ. ಈಗ ಮಳೆ ಬರ್ತಾ ಇದೆ,
ಕಪ್ಪು ಕೊಡೆ ಛತ್ರಿ ಕೊಡೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ಕೇತು ಸ್ಟ್ರಾಂಗ್ ಆಗ್ತಾ ಹೋಗ್ತಾನೆ. ಕೇತು ವೀಕ್ ಇದ್ದ ಅಂತ ಹೇಳಿದ್ರೆ ಏನಾಗುತ್ತೆ, ನಮ್ಮ ಮೈಂಡ್ನ ತುಂಬ ಬ್ಲಾಕ್ ಆಗುತ್ತೆ, ನಮ್ಮ ಮೈಂಡ್ ತುಂಬ ಆಫ್ ಆಗ್ತಾ ಹೋಗುತ್ತೆ. ಸೊ ನೀವೇನು ಮಾಡಬೇಕಾಗತ್ತೆ, ಮಳೆಯಲ್ಲಿ ನೆನೆಯುವಂತಹ ಮುದುಕಿಯರು, ಬಹಳಷ್ಟು ಬಡಿಸ್ತಾನ ಇದ್ದಂಥವ್ರಿಗೆ ಕಪ್ಪು ಛತ್ರಿಗಳನ್ನು ಕೊಡುವಂಥದ್ದು. ಇದರಿಂದ ಶನಿನೂ ಕೂಡ ಸ್ಟ್ರಾಂಗ್ ಆಗ್ತಾನೆ. ಕೇತು ಏನಾದರೂ ನೀವು ನೆಗೆಟಿವ್ ಎನರ್ಜಿ ಏನಾದ್ರು ನಿಮಗೆ ತಳ್ತಾ ಇದ್ದರೆ ಅದರಿಂದನೂ ಕೂಡ ರಿಲೀಫ್ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಮೊದಲನೆಯ ಕಾರ್ಡ್ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರೆ ಅವರ ರೀಡಿಂಗ್ ನೋಡೋಣ. ಮುಂದಿನ 3 ತಿಂಗಳ ಭವಿಷ್ಯ ಹೇಗಿದೆ? ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮ್ಮ 3 ತಿಂಗಳು ಭವಿಷ್ಯ ಹೇಗಿದೆ, ಯಾವೆಲ್ಲ ವಿಚಾರಗಳು, ಯಾವೆಲ್ಲ ಬದಲಾವಣೆಗಳು ನಿಮ್ಮ ಲೈಫಲ್ಲಿ ಬರುವಂಥದ್ದಿದೆ, ಯಾವ ವಿಚಾರ ಬರುತ್ತೆ, ಓಕೆ, ಎಲ್ಲನೂ ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನಾನು. ಯಾವುದಾದ್ರೂ ಒಂದು ಹಣಕಾಸಿನ ವಿಚಾರವಾಗಿ ಅಥವಾ ಭೂಮಿ ವಿಚಾರವಾಗಿ ಏನಾದರೂ ನೋಡ್ತಾ ಇದ್ದರೆ ಅದು ನಿಮ್ಮಂತೆ ಆಗುವಂತಹ ಸಾಧ್ಯತೆಗಳಿದೆ. ಇಲ್ಲಿ ಈ ವಾರದಲ್ಲಿ ಬಹಳಷ್ಟು ಹಣಕಾಸುಗಳನ್ನು ಈ 3 ತಿಂಗಳಲ್ಲಿ ಬಹಳಷ್ಟು ಹಣಕಾಸಿನ ವಿಚಾರವಾಗಿ ಏನಾದರೂ ಎದುರು ನೋಡ್ತಾ ಇದ್ದರೆ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಲಾಭಗಳನ್ನು ಪಡೆಯುವಂಥದ್ದಿದೆ. ನನ್ನ ಬಿಸ್ನೆಸ್ಸಿಗೆ ಕ್ಲೈಂಟೇ ಅಟ್ರ್ಯಾಕ್ಟ್ ಆಗ್ತಾ ಇಲ್ಲ, ಕ್ಲೈಂಟೇ ಬರ್ತಾ ಇಲ್ಲ, ನನ್ನ ಬಿಸ್ನೆಸ್ ಸರಿಯಾಗಿ ನಡೀತಾ ಇಲ್ಲ ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ಆ ಬಿಸ್ನೆಸ್ ಸರಿಯಾದ ರೀತಿಯಲ್ಲಿ ನಡ್ಕೊಂಡು ಹೋಗುವಂತಹ ಸಾಧ್ಯತೆಗಳು ಕೂಡ ಅತಿ ಹೆಚ್ಚಾಗಿ ನಾನಿಲ್ಲಿ ನೋಡ್ತಾ ಹೋಗ್ತಾ ಇದ್ದೀನಿ. ಓಕೆ, ಬಹಳಷ್ಟು ಪ್ರಾಸ್ಪೆರಿಟಿ ಒಂದು ರೀತಿ ಈ 3 ತಿಂಗಳಲ್ಲಿ ಏನಿದೆಯಲ್ಲ, ನೀವೇನು ಈ ಹಿಂದೆ ಹಾರ್ಡ್ ವರ್ಕ್ ಮಾಡಿದರೆ ಬಹಳಷ್ಟು ಶ್ರಮಗಳನ್ನು ಏನು ಪಟ್ಟಿದ್ರಲ್ವಾ, ಅದು ತಕ್ಕ ಪ್ರತಿಫಲಗಳನ್ನು ಈಗ ನೋಡ್ತಾ ಇದ್ದೀರಿ. ಆವಾಗೆಲ್ಲ ನೀವೇನು ನನ್ನ ಕ್ಲೈಂಟ್ ಬರ್ತಾ ಇಲ್ಲ, ನನ್ನ ಜೀವನದಲ್ಲಿ ಏನೂ ಆಗ್ತಾ ಇಲ್ಲ, ನನ್ನ ಏಳಿಗೆನೇ ಇದು ಮಾಡ್ತಾ ಇಲ್ಲ, ನನಗೆ ಯಾವ ದಾರಿನೂ ಕಾಣಿಸ್ತಾ ಇಲ್ಲ, ಈ ರೀತಿ ಎಲ್ಲ ತಿಳ್ಕೊಂಡು ಅದೇ ವಿಚಾರದಲ್ಲಿ, ಅದೇ ಕೆಲಸದ ವಿಚಾರದಲ್ಲಿ ಬಹಳಷ್ಟು ತಲೆ ಕೆಡಿಸ್ಕೊಳ್ತಾ ಇದ್ರಿ. ಹೊಸದಾಗಿ ಏನಾದರೂ ಬಿಸ್ನೆಸ್ಗಳನ್ನು, ಬಂಡವಾಳಗಳನ್ನು ಹಾಕಿ ನಾನು ಶುರು ಮಾಡಿದ್ದೀನಿ, ಏನು ಆಗ್ತಾ ಇಲ್ಲ, ಎಲ್ಲ ಲಾಸ್ ಆಗಿ ಹೋಗ್ತಾ ಇದೆ ಅಂತ ನೀವೇನಾದ್ರು ಅಂದ್ಕೊಂಡಿದ್ರೆ ದಯವಿಟ್ಟು ನೀವು ತಾಳ್ಮೆಯಿಂದ ಇರಿ. ನಿಮ್ಮ ಜೀವನದಲ್ಲಿ ಯಾರೇ ಬಿಸ್ನೆಸ್ ಮಾಡಿದಂಥವ್ರೆ ಅಂತ ನಾನು ಹೇಳಲ್ಲ, ಯಾರೇ ಈಗೇನಾದರೂ ನನ್ನ ಕೈಯಲ್ಲಿ ಏನೂ ಇಲ್ಲ, ಎಲ್ಲ ರೀತಿಯೂ ಪೂಜೆ ಪುನಸ್ಕಾರ, ಧ್ಯಾನ, ಹೋಮ, ಜಪ, ದೇವಸ್ಥಾನಗಳು ಎಲ್ಲ ಸುತ್ಕೊಂಡು ಬಂದೆ, ಯಾವ ಅದೃಷ್ಟದ ಬಾಗಿಲು ಕೂಡ ನನಗೆ ತೆಗಿತಾ ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು ತಾಳ್ಮೆಯಿಂದ ಇರಿ. ಈ ಹಿಂದೆ ಪಟ್ಟಿರುವಂತಹ ಏನು ನಿಮಗೆಲ್ಲ ಭಗವಂತ ಎಕ್ಸಾಮ್ಸ್ಗಳನ್ನ ಕೊಟ್ಟಿದ್ದ, ಈಗಲೂ ಕೊಟ್ಟಿದ್ದಾನೆ, ಅದನ್ನೆಲ್ಲ ದಾಟಿ ಮುಂದಕ್ಕೆ ಹೋಗ್ತಾ ಇದ್ದಾಗ ಅದೃಷ್ಟನೇ ನಿಮ್ಮ ಜೀವನದಲ್ಲಿ ಕೈಯಲ್ಲಿ ಕಾಯ್ತಾ ಇದೆ ಅಂತ ಹೇಳಿ 3 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಇಲ್ಲಿ ಏನು ಅಂತ ಹೇಳಿದ್ರೆ ತುಂಬ ಸ್ಟ್ರಾಂಗ್ ಆಗಿದ್ರಿ. ಯಾವುದೋ ಒಂದು ಸರಿಯಾದ ಸರಿಯಾದ ನಿರ್ಧಾರಗಳನ್ನು ತಗೊಳ್ಳೋದಕ್ಕೆ ಬಹಳಷ್ಟು ಏನು ಪ್ರಯತ್ನ ಪಟ್ಟಿದ್ದೀರಲ್ವ, ಅದಕ್ಕೆ ಬಹಳಷ್ಟು ಅವಕಾಶಗಳಿದೆ. ಹಣಕಾಸು ಕೂಡ ಕೈಯಲ್ಲಿ ಓಡಾಡುವಂತಹ ಸಾಧ್ಯತೆಗಳಿದೆ. ಇಲ್ಲಿ 3 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಒಂದಷ್ಟು ನೀವೇನು ಮಾಡ್ತೀರಿ, ಆ ಅವಕಾಶದ ಹಿಂದೆ ಬಹಳಷ್ಟು ಎಫರ್ಟ್ ಹಾಕಿ ಒಂದು ಹೆಜ್ಜೆ ಮುಂದಕ್ಕೆ ಇಡ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಈಗ ನಿಮ್ಮ ಲೈಫಲ್ಲಿ ಈ 3 ತಿಂಗಳಲ್ಲಿ ಒಂದಷ್ಟು ಕಂಫರ್ಟ್ ಝೋನ್ನ ನಾನು ನೋಡ್ತಾ ಇದ್ದೀನಿ. ಅಂದರೆ ಸಮಾಧಾನ ಸಿಗುತ್ತೆ. ನನ್ನ ಜೀವನದಲ್ಲಿ ಈಗ ಸರಿ ಇದೆ, ಎಲ್ಲನೂ ಸರಿ ಹೋಯಿತು ಅನ್ನುವಂತಹ ಸಮಾಧಾನ ಈ 3 ತಿಂಗಳಲ್ಲಿ ಸಿಗುತ್ತೆ. ಕೆಲವರು ಬಿಸ್ನೆಸ್ ವಿಚಾರ ಅಂತಲೇ ಅಲ್ಲ, ಕೆಲವರು ಲೈಫಲ್ಲಿ ಬಹಳಷ್ಟು ಕಷ್ಟಪಡ್ತಾ ಇದ್ದೀನಿ, ಬಹಳಷ್ಟು ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡ್ತಾ ಇದ್ದೀನಿ, EMIಸ್ಗಾಗಿರಲಿ ಅಥವಾ ನನ್ನ ಜೀವನದಲ್ಲಿ ಯಾವುದ್ಯಾವುದೋ ವಿಚಾರ ಪ್ರತಿದಿನ ಏನೇನೋ ಏರುಪೇರುಗಳು ಬಂದು ಹೋಗ್ತಾ ಇರುತ್ತೆ, ನಾನು ತುಂಬ ತಲೆನೋವು ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ನಿಮಗೊಂದು ಕಂಫರ್ಟ್ ಝೋನ್ ಸಿಗುವಂತಹ ಸಾಧ್ಯತೆಗಳು ಕೂಡ ಅತಿ ಹೆಚ್ಚಾಗಿ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ನಿಮ್ಮ ದಾರಿ ಏನಿದೆಯಲ್ಲ, ಇನ್ನು ಮುಂದೆ ನಿಮಗೆ ಸರಿಯಾದ ದಾರಿಗಳು ಓಪನ್ ಆಗ್ತಾ ಹೋಗುತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಕಿಂಗ್ ಆಫ್ ಕಪ್ಸ್ ಆಗಿರೋದ್ರಿಂದ ನೀವು ಬಹಳಷ್ಟು ಪಾಠಗಳನ್ನು ಕಲ್ತಿರೋದ್ರಿಂದ ಜನಗಳನ್ನು ಅಟ್ರಾಕ್ಟಿವ್ ಆಗಿ ಯಾವ ರೀತಿ ನಾನು ತೊಗೊಂಡು ಹೋಗಬೇಕು, ಒಂದಷ್ಟು ಎಮೋಷನ್ಸ್ನ ಕಂಟ್ರೋಲ್ ಮಾಡ್ಕೊಳ್ತೀರಿ ಈ 3 ತಿಂಗಳಲ್ಲಿ. ನನ್ನನ್ನು ಎಲ್ಲಿ ಜಾಸ್ತಿ ಮಾತಾಡಬೇಕು, ಎಲ್ಲಿ ಜಾಸ್ತಿ ಮಾತನಾಡಬಾರ್ದು, ಎಲ್ಲಿ ನಾನು ಕಂಟ್ರೋಲ್ನಲ್ಲಿ ಇರಬೇಕು, ಎಲ್ಲಿ ನಾನು ಕಂಟ್ರೋಲ್ನಲ್ಲಿ ಇರಬಾರ್ದು, ಎಲ್ಲ ಪಾಠಗಳು ಕೂಡ ನೀವು ಕಲ್ತಿದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಇಲ್ಲಿ ಹೊಸ ರೀತಿಯಲ್ಲಿ, ಹೊಸ ದಾರಿಯಲ್ಲಿ ನಿಮ್ಮ ಜೀವನದಲ್ಲಿ ಒಂದು ರೀತಿ ಈ 3 ತಿಂಗಳಲ್ಲಿ ಏನಿದೆಯಲ್ಲ, ಜನಗಳನ್ನು ಯಾವ ರೀತಿ ನಾನು ಅಟ್ರ್ಯಾಕ್ಟ್ ಮಾಡಬೇಕು, ಯಾರ ಹತ್ರ ಎಷ್ಟು ಮಾತಾಡಬೇಕು, ಯಾರಿಂದ ಏನು ಉಪಯೋಗ, ಯಾರಿಂದ ಏನು ಉಪಯೋಗ ಇಲ್ಲ, ಯಾರು ನನ್ನ ಲೈಫಿಗೆ ಬೇಕು, ಯಾರು ನನ್ನ ಲೈಫಿಗೆ ಬೇಡ, ಹಂಗಂತ ಜಗಳ ಆಡ್ಕೊಂಡೇ ಹೋಗ್ತೀರಿ ಅಂತಲ್ಲ. ನಿಮ್ಮ ಜೀವನದಲ್ಲಿ ಈ ಥರದ್ದೊಂದು ಪಾಠ ಚೆನ್ನಾಗಿ ಕಲಿತೀರಿ. ಎಂತೆಂಥ ವ್ಯಕ್ತಿಗಳನ್ನು ಎಲ್ಲೆಲ್ಲಿ ಇಡಬೇಕು, ನನ್ನ ಲೈಫಲ್ಲಿ ಯಾರ ಸ್ಥಾನ ಎಲ್ಲಿಗೆ ಅಂತ ಹೇಳಿ ನೀವು ಒಂದಷ್ಟು ಪಾಠಗಳನ್ನು ಕಲಿತೀರಿ. ಒಂದು ಮೆಚ್ಯೂರಿಟಿ ಮೈಂಡ್ಸೆಟ್ ನಿಮಗೆ ಬರುವಂತಹ ಸಾಧ್ಯತೆ ಇದೆ. ನೀವು ಎಷ್ಟೇ ವಯಸ್ಸಾಗಿದ್ದರೂ ಪರವಾಗಿಲ್ಲ,
ಭಾಳಷ್ಟು ಕೆಲವರಿಂದ ಭಾಳಷ್ಟು ನೋವು ತಿಂದಿರ್ತೀರಿ ಅಲ್ವಾ. ನಾನು ಇನ್ನು ಮುಂದೆ ಯಾವ ರೀತಿ ಇರಬೇಕು ಅನ್ನುವಂತಹ ಪಾಠ ತುಂಬಾ ಚೆನ್ನಾಗಿ ಕಲಿತಿದ್ದೀರಿ ಅಂತ ಹೇಳಿ ತೋರಿಸುತ್ತೆ. ಸೊ ಯಾರ್ಯಾರನ್ನ ಎಲ್ಲೆಲ್ಲಿ ಇಡಬೇಕು ಆ ರೀತಿ ಇರ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಏನಿದೆಯಲ್ಲ, ನಿಮ್ಮ ವಿಚಾರವಾಗಿ ಒಂದಷ್ಟು ಅದೃಷ್ಟ ಅಂತಲೇ ಹೇಳ್ಬೋದು. ಅಚಾನಕ್ಕಾಗಿ ನಿಮ್ಮ ಮನೆಯಲ್ಲಿ ಧನಾಗಮನ ಇದೆ. ಇಲ್ಲಿ ನಾನು ಫಸ್ಟ್ ಕಾರ್ಡಲ್ಲೂ ಕೂಡ ಅದನ್ನೇ ನೋಡ್ತಾ ಇದ್ದೀನಿ. ಇಲ್ಲಿ ತಾಯಿಯ ಆಗಮನ ನಿಮ್ಮ ಮನೆಯಲ್ಲಿರ್ಬೋದು. ತಾಯಿಯಿಂದ ಒಂದಷ್ಟು ಹೆಲ್ಪ್ ನಿಮಗೆ ಆಗುವಂಥ ಸಾಧ್ಯತೆಗಳಿರ್ಬೋದು. ತಾಯಿಯ ವಯಸ್ಸು ರೀತಿಯಲ್ಲಿ ಇರುವಂಥವರ ಒಂದಷ್ಟು ಆಶೀರ್ವಾದಗಳನ್ನು ನಾನು ನಿಮಗೆ ನೋಡ್ತಾ ಇದ್ದೀನಿ. ಹಾಗೆ ಇಲ್ಲಿ ಒಂದಷ್ಟು ಬಹಳ ನಿಮ್ಮ ಜೀವನದಲ್ಲಿ ಏನೇ ಆದರೂ ಕೂಡ ಬಹಳ ನಿಧಾನ ಆಗ್ತಾ ಇದೆ ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ, ಹೌದು, ನಿಧಾನವಾಗಾದರೂ ಕೂಡ ಪ್ರಧಾನವಾಗಿ ನಿಮ್ಮ ಕೈಗೆ ಸಿಗುವಂತಹ ಸಾಧ್ಯತೆ, ಎಲ್ಲ ಸಮೃದ್ಧಿಗಳು ಕೂಡ ನಿಮ್ಮ ಕೈಗೆ ಸಿಗುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿ ನಾನಿಲ್ಲಿ ನೋಡ್ತಾ ಇದ್ದೀನಿ. ಇಲ್ಲಿ 9 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇನ್ನೇನು ಎಲ್ಲ ಆಗಿದೆ ನಿಮ್ಮ ಜೀವನದಲ್ಲಿ, ಎಲ್ಲನೂ ಆಗಿದೆ. ಕೆಲವೊಂದು ಸಲ ಆ ಸಿಟ್ಟನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ, ಎಮೋಷನ್ಸ್ನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಕೆಲವೊಂದು ಸಲ ಅನಿಸ್ತಾ ಇರುತ್ತೆ, ಜನಗಳು ಎಲ್ಲ ನನ್ನ ಮೇಲೆ ಹಾಕಿ ಮುಂದಕ್ಕೆ ಹೋಗ್ತಾ ಇದ್ದಾರೇನೋ, ನನಗೇನು ಸಕ್ಸಸ್ ಇದೆಯೋ ಇಲ್ವೋ, ನನ್ನ ಜೀವನದಲ್ಲಿ ಇದೇ ಥರ ನರಳಬಾರ್ದ, ಈ ಎಲ್ಲ ರೀತಿ ಒಂದಷ್ಟು ಕೆಟ್ಟ ಆಲೋಚನೆಗಳನ್ನು ನೀವು ಮಾಡ್ಕೊಳ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಯುವರ್ ಸೋಲ್ ಗಾರ್ಡಿಯನ್ ಈಸ್ ಹಿಯರ್ ಟು ಪ್ರೊಟೆಕ್ಟ್ ಆ್ಯಂಡ್ ಗೈಡ್ ಯು. ಟ್ರಸ್ಟ್ ಇನ್ ದೇರ್ ಪ್ರಿನ್ಸ್ ದಿ ಸ್ಟ್ರೆಂಥನ್ ಯುವರ್ ಸ್ಪಿರಿಟ್ ಆ್ಯಂಡ್ ಲೀಡ್ ಯು ಆನ್ ಯುವರ್ ಪಾತ್ ಅಂತ ಹೇಳಿ. ನಿಮ್ಮ ಏನಿದೆಯಲ್ಲ, ನಿಮ್ಮ ಸೋಲ್ ಏನಿದೆ, ನಿಮ್ಮ ಆತ್ಮ ಏನಿದೆಯಲ್ಲ, ಅದು ನಿಮ್ಮನ್ನು ಗಾರ್ಡನಿಂಗ್ ಮಾಡ್ತಾ ಇದೆ. ನೀವು ಎಷ್ಟು ಒಳ್ಳೆಯದನ್ನು ಮಾಡ್ತಾ ಇದ್ದೀರಿ, ಎಷ್ಟು ಒಳ್ಳೆಯದನ್ನು ಬಯಸ್ತಾ ಇದ್ದೀರಿ, ಅದು ನಿಮ್ಗೆ ಒಳ್ಳೆಯ ಗಾರ್ಡನ್ ರೀತಿ ತೋರಿಸ್ತಾ ಇದೆ. ಒಳ್ಳೆಯ ನಿಮ್ಮ ಸುತ್ತ ನಿಮ್ಮ ಆರ ಏನು ಮಾಡ್ತಿದೆ, ಒಂದಷ್ಟು ಪ್ರೊಟೆಕ್ಟಿವ್ ಆಗಿ ಇಡ್ತಾ ಇದೆ. ನಿಮ್ಮ ಹತ್ರ ನೀವು ಎಷ್ಟು ಒಳ್ಳೆಯದನ್ನು ಬಯಸ್ತಾ ಇದ್ದೀರಿ, ಎಷ್ಟು ಒಳ್ಳೆಯ ಜನದ ಜೊತೆಗೆ ಇದ್ದೀರಿ ನೀವು, ಅಷ್ಟೇ ನಿಮಗೆ ಒಳ್ಳೆಯ ಈ ಹಿಂದೆ ಏನೇನೆಲ್ಲ ಮಾಡಿದ್ರೆ ಅಲ್ವಾ, ಒಳ್ಳೆತನ ಏನೇನು ಮಾಡಿದ್ರೆ ಅಲ್ವಾ, ಅದೆಲ್ಲ ಈ 3 ತಿಂಗಳಲ್ಲಿ ಕೈ ಹಿಡಿಯುವಂತಹ ಸಾಧ್ಯತೆ ಇದೆ. ಹಾಗೆ ನಿಮ್ಮನ್ನು ಪ್ರೊಟೆಕ್ಟಿವ್ ಆಗಿರುತ್ತೆ. ನೋಡಿ, ನಾವು ಯಾವಾಗಲೂ ನೀವು ಚಿಕ್ಕದಾಗಿ ಒಂದು ಅಬ್ಸರ್ವ್ ಮಾಡಿ, ನಾವು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಬೇಕು. ಯಾರನ್ನು ಕೂಡ ಕೀಳಾಗಿ ನೋಡಬಾರ್ದು, ಯಾರ ಬಗ್ಗೆನೂ ಕೂಡ ಕೀಳಾಗಿ ಮಾತನಾಡಬಾರ್ದು. ಅವರವರ ಯೋಗ್ಯತೆಗಳು ಅವ್ರವ್ರಿಗೆ ತುಂಬಾ ಹೆಚ್ಚಾಗಿರುತ್ತೆ. ಆದರೆ ನಾವು ನಮ್ಮ ವೇಯಲ್ಲಿ ನೋಡಿದಾಗ ಅವ್ರು ಚಿಕ್ಕವ್ರ ಥರ ಕಾಣ್ತಾ ಇರಬಹುದು, ನಾವು ಅದನ್ನು ಹೇಳೋ ಹಕ್ಕು ಕೂಡ ನಮಗೆ ಭಗವಂತ ಕೊಟ್ಟಿಲ್ಲ. ಸೊ ನೀವೇನು ಮಾಡಬೇಕಾಗತ್ತೆ, ಒಳ್ಳೆಯದನ್ನೇ, ಎಲ್ಲರಲ್ಲೂ ಒಳ್ಳೆಯದನ್ನೇ ಕಾಣಿ. ಅವರಲ್ಲಿ ಒಳ್ಳೆತನ ಇರುತ್ತೆ, ಕೆಟ್ಟವರ ಅವರಲ್ಲೂ ಕೂಡ ಒಳ್ಳೆತನ ಇರುತ್ತೆ. ಒಳ್ಳೆಯದನ್ನು ಮಾತ್ರ ಪಾಯಿಂಟ್ಸ್ಗಳನ್ನ ಫೈಂಡ್ ಔಟ್ ಮಾಡಿ. ಆಗ ನೀವು ಯಾವ ರೀತಿ ಕಾಣ್ತೀರ ಗೊತ್ತಾ, ಒಂದು ಸುಂದರವಾದ ದೋಟದ ಥರ ಕಾಣಿಸ್ತೀರಿ. ನೀವು ನೋಡೋದಕ್ಕೂ ಸುಂದರವಾಗಿ ಕಾಣಿಸ್ತೀರಿ. ಹೌದು, ನಿಮ್ಮ ಶತ್ರುಗಳಿಗೆ ನೀವು ಸುಂದರವಾಗಿ ಕಾಣಿಸೋದಕ್ಕಾಗೋದಿಲ್ಲ, ಯಾಕೆಂದರೆ ಅವರ ಮನಸ್ಸಿನಲ್ಲಿ ತುಂಬಾ ಕಚಡ ಮೈಂಡ್ಸೆಟ್ಗಳನ್ನ ಇಟ್ಕೊಂಡಿರ್ತಾರೆ, ಗಲೀಜು ಮನಸ್ಥಿತಿ ಇರುತ್ತೆ. ಸೊ ಹಾಗಾಗಿ ಅವರಿಗೆ ನೀವು ಸುಂದರವಾಗಿ ಕಾಣಿಸೋದಿಲ್ಲ, ಯಾಕೆಂದರೆ ಅವರೇ ಸುಂದರವಾಗಿ ಕಾಣಿಸಿರೋಲ್ಲ. ಫಸ್ಟ್ ಆಫ್ ಆಲ್ ಅಂಥವ್ರನ್ನ ಮೆಚ್ಚಿಸೋ ಕೆಲಸ ನಿಮ್ಗೆ ಅವಶ್ಯಕತೆ ಇಲ್ಲ. ಬಟ್ ನೀವು ಆ ರೀತಿ ಇದ್ದಾಗ ಯೂನಿವರ್ಸಲ್ ಹಗ್ ಕೂಡ ಇರುತ್ತೆ. ಪ್ರಕೃತಿನೇ ನಿಮ್ಗೆ ತಬ್ಬಿಡುತ್ತೆ. ಪ್ರಕೃತಿ ನಿಮ್ಗೆ ಅನ್ನಿಸ್ಬಹುದು, ಪ್ರಕೃತಿ ಏನು ಅಂತೇಳಿ, ಪ್ರಕೃತಿನೇ ದೇವರು. ಪ್ರಕೃತಿ ಹೇಗೆ ಅಂತ ಹೇಳಿದ್ರೆ, ನಿಮಗೆ ನೀವು ಅಂದ್ಕೊಂಡಿದ್ದು ಈಗ ಆಯಿತು, ಶಕುನಗಳು ನಾವು ಎಷ್ಟು ಚೆನ್ನಾಗಿ ನಂಬ್ತೀವಿ. ಪಕ್ಷಿ ಕೂಗ್ತೋ, ಪಾರಿವಾಳ ಅಡ್ಡ ಬಂತು, ಬೆಕ್ಕ ಅಡ್ಡ ಬಂತು, ಅಥವಾ ಯಾವುದೋ ತುಂಬಿದ ಕೊಡ ನಮ್ಮ ಎದುರುಗಡೆ ಬಂತು ಅಂದರೆ ಪ್ರಕೃತಿ ಇದನ್ನೆಲ್ಲ ನಮಗೆ ಒಂದು ಸೂಚನೆ ಕೊಡ್ತಾ ಇರುತ್ತೆ, ಕಣ್ಣಿಗೆ ಕಾಣದೇ ಇರುವಂಥದ್ದು. ಅದೇ ನೀವು ಎಷ್ಟು ರೀತಿ ಸ್ವೀಟಾಗಿರ್ತೀರೋ, ಪ್ರಕೃತಿ ಯೂನಿವರ್ಸ್ ಕೂಡ ನಿಮಗೆ ಹಗ್ ಮಾಡ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಈಗ ನಿಮ್ಮ ಧ್ಯಾನ, ಪೂಜೆ, ಜಪ, ತಪಗಳು ಏನೆಲ್ಲ ಇದೆಯಲ್ವಾ, ಅದೆಲ್ಲದಕ್ಕೂ ಕೂಡ ಪ್ರಕೃತಿನೇ, ನೀವು ನಮ್ಮದಂತಹ ದೈವನೇ ತಲೆಬಾಗಿ ನಿಮ್ಮ ಜೊತೆಲೇ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಆರ್ಟ್ ಕಾಂಟ್ರಾಕ್ಟ್ ಅಂತ ಹೇಳಿ ಬರ್ತಾ ಇದೆ. ಇಲ್ಲಿ ಒಂದಷ್ಟು ನೀವೇನಾದರೂ ಪ್ರೀತಿ ಪಾತ್ರರಿಂದ ದೂರ ಆಗಿದ್ರೆ, ಅಥವಾ ಅವರಿಂದ ಏನಾದರೂ ನಿಮಗೆ ಕಿರಿಕಿರಿಗಳಾಗಿದ್ದರೆ, ಅದು ಎಲ್ಲನೂ ಕೂಡ ಸರಿ ಹೋಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಅಂತಲೇ ಹೇಳಬಹುದು. ಓಕೆ, ಸೊ ಇದು ಸೆಕೆಂಡ್ ಕಾರ್ಡ್. ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಥರ್ಡ್ ಸ್ಟೋನ್ ಇರುವಂತಹ ಕಾರ್ಡ್ ಯಾರು ಸೆಲೆಕ್ಟ್ ಮಾಡಿಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಯಾರೆಲ್ಲ ಥರ್ಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮ್ಮ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಓಕೆ, ಮುಂದಿನ 3 ತಿಂಗಳ ಭವಿಷ್ಯ ಹೇಗಿದೆ, ಯಾವೆಲ್ಲ ವಿಚಾರಗಳು, ಯಾವೆಲ್ಲ ಅದ್ಭುತವಾದಂತಹ ಬದಲಾವಣೆಗಳು ನಿಮ್ಮ ಲೈಫಲ್ಲಿ ಬರುವಂಥದ್ದಿದೆ ಅಂತೇಳಿ. ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ,
ಯಾರೆಲ್ಲ ಓಕೆ ಇಲ್ಲಿ ಬಹಳಷ್ಟು ಟೆನ್ಷನ್ಸ್ಗಳನ್ನ ತೊಗೊಳ್ತಾ ಇದ್ರಿ, ಆ ಕೆಲಸಗಳು ಆಗೇ ಬಿಡಬೇಕು ಅಂದವರು ಈ ಹಿಂದೆ ನಿಮಗೆ ಹೊಗಳಿದಂತಹ ಜನಗಳು ನಿಮ್ಮ ಬಗ್ಗೆ, ನಿಮ್ಮ ಶಕ್ತಿಯ ಬಗ್ಗೆ ಅಥವಾ ನಿಮ್ಮ ವ್ಯವಹಾರದ ಬಗ್ಗೆ ಒಂದಷ್ಟು ಅನುಮಾನ ಪಡುವಂತಹ ಸಾಧ್ಯತೆಗಳು ಅಥವಾ ನಿಮಗೆ ಟೀಕೆ ಮಾಡುವಂತಹ ಸಾಧ್ಯತೆಗಳು ಕೂಡ ಅತಿ ಹೆಚ್ಚಾಗಿ ಇಲ್ಲಿ ನೋಡ್ತಾ ಇದ್ದೀನಿ. ಇಲ್ಲಿ ಕೆಲವೊಂದು ಚಾಲೆಂಜಸ್ಗಳು ಕೂಡ ಎದುರಿಸ್ತಾ ಇದ್ದೀರಿ ನಿಮ್ಮ ಲೈಫಲ್ಲಿ. ಏನೇನೋ ಏರುಪೇರುಗಳು ಬರುತ್ತೆ ಅಥವಾ ಈ ಒಂದು ಕಮಿಟ್ಮೆಂಟ್ ತೆಗಿತಾ ಇದ್ದಾಗ ಇನ್ನೊಂದು ಕಮಿಟ್ಮೆಂಟ್ ಬರುವಂಥದ್ದು, ಒಂದು ಕೆಲಸ ಇದ್ದಂಗೆ ಇನ್ನೇನೋ ಪ್ರಾಬ್ಲಮ್ಸ್ಗಳನ್ನ ಬರುವಂಥದ್ದು, ಈ ರೀತಿ ಬಹಳಷ್ಟು ಕೋಪ ಸಿಟ್ಟು ಜಾಸ್ತಿ ಬರ್ತಾ ಇದೆ. ಒಂದಷ್ಟು ನೀವು ಕಂಟ್ರೋಲ್ನಲ್ಲಿ ಇರಬೇಕಾಗತ್ತೆ, ಆಯಿತಾ? ಅಲ್ಲಿ ನಿಮಗೆ ನೀವು ಪ್ರೊಟೆಕ್ಷನ್ ಮಾಡ್ಕೊಳ್ಳಿ. ನಿಮಗೆ ಯಾರಿಂದ ಪ್ರಾಬ್ಲಮ್ ಆಗ್ತಿದೆ ಅಂಥವರಿಂದ ಸ್ವಲ್ಪ ದೂರ ಇರೋದಕ್ಕೆ ಪ್ರಯತ್ನ ಮಾಡಿ. ಒಂದಷ್ಟು ನಿಮ್ಮನ್ನು ನೀವು ಪ್ರೊಟೆಕ್ಷನ್ ಇನ್ ದ ಸೆನ್ಸ್ ಹೆಂಗೆ ಅಂತ ಹೇಳಿದ್ರೆ, ಒಂದಷ್ಟು ದೇವರು ಬೆಳಿಗ್ಗೆ ಎದ್ದು ಕೂಡಲೇ ದೇವರಿಗೆ ಕೈ ಮುಗಿದು ಹೋಗುವಂಥದ್ದು ಅಥವಾ ಯಾವುದಾದ್ರೂ ಒಂದು ದೇವಸ್ಥಾನಗಳು ಒಂದು ತಿಂಗಳ ಮಟ್ಟಿಗೆ ಎಲ್ಲೋ ವರ್ಕಿಗೆ ಹೋಗುವಾಗ ಆ ದೇವಸ್ಥಾನಕ್ಕೆ ಹೋಗುವಂಥದ್ದು ಅಥವಾ ಮನೆಗಿರೋ ಹೆಣ್ಮಕ್ಳಾಗಿದ್ದರೆ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ವಾರದಲ್ಲಿ ಒಮ್ಮೆನಾದರೂ ಹೋಗಿ ಬರುವಂತಹ ಪದ್ಧತಿಗಳನ್ನ ನೀವು ಇಟ್ಕೊಳ್ಬೇಕಾಗತ್ತೆ. ಇಲ್ಲಿ ಏರೋಫೆಂಟ್ ಕಾರ್ಡ್ ಬಂದಿರೋದ್ರಿಂದ ಗುರುಬಲ ತುಂಬ ಚೆನ್ನಾಗಿದೆ, ಎಲ್ಲ ಅದೃಷ್ಟದ ರೀತಿಯಲ್ಲಿ ನಡ್ತಾ ಹೋಗ್ತಾ ಇದೆ. ಇಲ್ಲಿ ಗುರುಬಲ ಚೆನ್ನಾಗಿರೋದ್ರಿಂದ ಏನಾಗುತ್ತೆ, ಹೌದು ಈಗ ನಿಮಗೆ ಕೋಪ ಬರ್ತಾ ಇರ್ಬೋದು, ಕೆಲಸದಲ್ಲೂ ಕೂಡ ಕಿರಿಕಿರಿ ಆಗ್ತಾ ಇರ್ಬೋದು, ಮನೆಯಲ್ಲೂ ಕೂಡ ಕೆಲಸ ಮಾಡೋದಕ್ಕೆ ಆಯಾಸ ಅನಿಸ್ತಾ ಇರ್ಬೋದು, ಸಿಟ್ಟುಗಳು ಬರ್ತಾ ಇರ್ಬೋದು, ಒಂದಷ್ಟು ಅದೇ ಚಾಲೆಂಜ್ಗಳನ್ನ ನಾನು ನೋಡ್ತಾ ಇದ್ದೀನಿ. ಬಟ್ ಆದರೆ ಇಲ್ಲಿ ನಿಮಗೆ ಏನಾಗ್ತಾ ಇದೆ ಅಂದರೆ, ಈ 3 ತಿಂಗಳಲ್ಲಿ ಇಂಟ್ಯೂಷನ್ಸ್ ಪವರ್ ಜಾಸ್ತಿ ಆಗುವಂಥದ್ದು, ಇಲ್ಲಿ ಒಂದಷ್ಟು ಸೊಸೈಟಿಯಲ್ಲಿ ಕೂಡ ಒಳ್ಳೆಯ ಹೆಸರು ತಗೊಳ್ಳುವಂಥದ್ದು, ಹಿರಿಯರಿಂದ ನೀವು ಮಾಡಿದಂತಹ ಕೆಲಸಕ್ಕೆ ಪ್ರಶಂಸೆಗಳನ್ನು ನೀವು ತಗೊಳ್ಳುವಂಥದ್ದು ಕೂಡ ಇರುತ್ತೆ. ಹಾಗೆ ಇಲ್ಲಿ ನಿಮ್ಮ ಲೈಫಲ್ಲಿ ಯಾರಾದರೂ ಏನಾದರೂ ಸೂಚನೆಗಳನ್ನು ಹಿರಿಯರು ಕೊಟ್ಟರು ಅಂತ ಹೇಳಿದ್ರೆ ದಯವಿಟ್ಟು ಅದನ್ನು ಪಾಲಿಸಬೇಕಾಗತ್ತೆ. ಯಾವುದಾದ್ರೂ ಒಂದು ಪಾಯಿಂಟ್ನಾದರೂ ಅವರಿಂದ ತೊಗೊಳ್ಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಪ್ರಕೃತಿಯಿಂದ ನಿಮಗೆ ಆ ಥರದೊಂದು ಸೂಚನೆಗಳು ಕೂಡ ಬರುವಂತಹ ಸಾಧ್ಯತೆ ಇದೆ. ಈ ರೀತಿ ಮಾಡಬೇಡ, ಈ ರೀತಿ ಮಾಡು, ಯಾವುದಾದ್ರೂ ಒಂದು, ಅಥವಾ ಹಿರಿಯರ ಆಶೀರ್ವಾದ ತೊಗೊಂಡು ಮುಂದಕ್ಕೆ ಹೋಗುವಂಥದ್ದು, ಇದೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಸೊಸೈಟಿ ಮುಂದೆ ಒಂದು ಒಳ್ಳೆಯ ಸ್ಥಾನದಲ್ಲಿ ಇರೋ ರೀತಿ ಕಾಣಿಸ್ಕೊಳ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ನೀವೇನು ಅಂದ್ಕೊಂಡಿದ್ರಲ್ಲ, ನೀವೇನು ಹಣಕಾಸಿನ ವಿಚಾರದಲ್ಲಾಗಿರಲಿ, ಭೂಮಿ ವಿಚಾರದಲ್ಲಾಗಿರಲಿ, ಏನೆಲ್ಲ ಮ್ಯಾನಿಫೆಸ್ಟ್ ಮಾಡಿದ್ರಿ ಅಲ್ವಾ, ಅದು ಕೂಡ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಿ. ಅಂದರೆ ನೀವೇನಾದರೂ ಕೋರ್ಕೊಂಡಿದ್ರೆ, ನೀವೇನಾದರೂ ಅಂದ್ಕೊಂಡ ಕೆಲಸ ಆಗದೆ ಬಹಳಷ್ಟು ದಿನ ನೀವು ಕೊರಗ್ತಾ ಇದ್ದರೆ, ಆ ವಿಚಾರವಾಗಿ ಬಹಳಷ್ಟು ತಲೆ ಕೆಡಿಸ್ಕೊಂಡಿದ್ರೆ ಆ ಕೆಲಸಗಳು ಆಗುವಂತಹ ಸಾಧ್ಯತೆಗಳು ಇಲ್ಲಿ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಒಂದಷ್ಟು ಈ ಏನಿದೆ ಅವಕಾಶಗಳಿಗೆ ಹೇಗೆ ನಾವು ಡೆವಲಪ್ ಆಗಬೇಕು ಅನ್ನುವಂತಹ ಸ್ಕಿಲ್ ಕೂಡ ಚೆನ್ನಾಗಿ ನೀವು ಯೋಚನೆ ಮಾಡ್ಕೊಂಡು ಮುಂದಕ್ಕೆ ಹೋಗ್ತೀರಿ, ಆ ವಿಚಾರವಾಗಿ ಯೋಚನೆ ಮಾಡ್ತೀರಿ ಅನ್ನೋದು ಕೂಡ ಇಲ್ಲಿ ತೋರಿಸ್ತಾ ಇದೆ. ಹಾಗೆ ಇಲ್ಲಿ ಬಹಳಷ್ಟು ಏನು ಹಾರ್ಡ್ ವರ್ಕ್ ಮಾಡಿದ್ರಲ್ವ, ಈ ಹಿಂದೆ ನಿಮ್ಮ ಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ಸಿಗೋದು ಕೂಡ ಇಲ್ಲಿ ನಾನು ನೋಡಬಹುದು. ಅಂದರೆ ಇಲ್ಲಿ ಬಹುಶಃ ನಿಮ್ಮ ಎಫರ್ಟ್ ಏನಿದೆ, ಇವಾಗ ಏನು ಸಿಟ್ಟಲ್ಲಿ ಕೋಪದಲ್ಲಿ ನಾನೇ ಎಲ್ಲ ಮಾಡಬೇಕಾ ಅಥವಾ ನಂಗೆ ಪ್ರೆಷರ್ ಜಾಸ್ತಿ ಇದೆ, ಅದಕ್ಕೆ ತಕ್ಕಂಥ ಪ್ರತಿಫಲ ಮುಂದಿನ ದಿನಗಳಲ್ಲಿ ಈ 3 ತಿಂಗಳಲ್ಲಿ ನೋಡುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಇಲ್ಲಿ ನೈಟ್ ಆಫ್ ಮೆಂಟಿಕಲ್ಸ್ ಬಂದಿರೋದ್ರಿಂದ ಒಂದಷ್ಟು ದುಡ್ಡು ಕಾಸಲ್ಲಿ ಬಹಳಷ್ಟು ಖರ್ಚುಗಳನ್ನು ಮಾಡುವಂಥದ್ದು ಅಥವಾ ಪೋಲಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ಸ್ಟೇಬಲ್ನಲ್ಲಿ ನೀವು ಇಟ್ಕೊಳ್ಳಿ. ಯಾಕೆಂದರೆ ಇಲ್ಲಿ ಪೇಜ್ ಬಂದು ನೈಟ್ ಬಂದಿರೋದ್ರಿಂದ ಕೆಲವೊಂದು ಸಲ ನೀವೇನು ಮಾಡ್ತೀರಿ ಅಂತ ಹೇಳಿದ್ರೆ, ನೀವು ಅಂದ್ಕೊಂಡಿದ್ದು ಆಗಿಬಿಡುತ್ತೆ, ಅಥವಾ ನೀವು ಬಹಳಷ್ಟು ದಿನಗಳಿಂದ ದುಡ್ಡನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ರಿ, ಅದು ಕೂಡ ಆಗಿಬಿಡುತ್ತೆ. ಆದರೆ ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳೋದಿಲ್ಲ, ಬಹಳಷ್ಟು ಖರ್ಚುಗಳನ್ನು ನೀವು ಮಾಡ್ತೀರಿ ಅಂತ ಹೇಳಿ ತೋರಿಸುತ್ತೆ. ಇಲ್ಲಿ ಕಿಂಗ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲಸದ ವಿಚಾರದಲ್ಲಿ ಒಂದಷ್ಟು ಜವಾಬ್ದಾರಿಗಳನ್ನು ನೀವು ತಗೊಳ್ಬೇಕಾಗತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಅಂತ ಹೇಳಿದ್ರೆ ಕೆಲವೊಂದು ಸಲ ನಾನು ಇಲ್ಲಿ ಪೆಂಟಿಕಲ್ಸ್ನ ನಾನು ನೋಡ್ತಾ ಇದ್ದೀನಿ, ನೈಟ್ನ ನೋಡ್ತಾ ಇದ್ದೀನಿ, ಪೇಜ್ನ ನೋಡ್ತಾ ಇದ್ದೀನಿ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಹಿಡಿತನ ನೀವು ವಹಿಸಬೇಕಾಗತ್ತೆ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ನಿಮ್ಮ ಜವಾಬ್ದಾರಿ ಇನ್ನೂ ಕೂಡ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಇದರಿಂದ ನೀವು ಸಫರ್ ಪಡೋದು ಬೇಡ. ಸೊ ಜವಾಬ್ದಾರಿಗಳನ್ನು ದಯವಿಟ್ಟು ತಗೊಳ್ಳಿ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಯೂನಿವರ್ಸ್ ಏನು ಮೆಸೇಜ್ ಕೊಡ್ತಾ ಇದೆ ನೋಡೋಣ. ಓಕೆ, ಇಲ್ಲಿ ಓಕೆ, partial unknown calls you embrace
ದಿಸ್. ಓಕೆ, ಇಲ್ಲಿ ನಾನು ಹೇಳಿದ್ನಲ್ಲ, ಯಾರಾದರೂ ಗುರುಗಳಿದ್ದರೆ ಅಥವಾ ನಿಮ್ಮ ಜಾತಕಗಳನ್ನು ಪರಿಶೀಲನೆ ಮಾಡುವಂಥವ್ರಿದ್ದರೆ ಅವರು ನಿಮಗೆ ಸರಿಯಾದ ದಾರಿನ ಓಪನ್ ಮಾಡಿ ತೋರಿಸುವಂತಹ ಸಾಧ್ಯತೆ ಇದೆ. ಅಂದರೆ ಯಾವುದೋ ಒಂದು ನೀವು ಟ್ಯಾರೋ ರೀಡಿಂಗ್ಸ್ಗಳನ್ನ ತೊಗೊಳ್ಬೋದು, ನಾನೇನಾದರೂ ಒಂದು ರೆಮಿಡೀಸ್ಗಳನ್ನ ಕೊಡ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿಗಳಲ್ಲಿ ಗುರುಗಳು ಅಂತ ಒಬ್ಬರು ಇದ್ದೇ ಇರ್ತಾರೆ, ಅಂಥವ್ರ ಹತ್ರ ಹೋಗಿ ಅದನ್ನು ಪರಿಶೀಲನೆ ಮಾಡಿಸುವಂಥದ್ದು. ಏಕೆಂದರೆ ಅದ್ಭುತವಾದಂತಹ ದಾರಿ ನಿಮ್ಮಲ್ಲಿದೆ, ಬ್ಲಾಕೇಜಸ್ ಇರೋದ್ರಿಂದ ಅದು ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅನ್ನುವ ರೀತಿಯಲ್ಲಿದೆ. ಇಲ್ಲಿ ಸ್ಪಿರಿಟ್ ಸರ್ಕಲ್ ಬಂದಿರೋದ್ರಿಂದ ನೀವೇನು ಅಂದ್ಕೊಂಡಿದ್ದೀರೋ, ನೀವು ಏನು ಮ್ಯಾನಿಫೆಸ್ಟ್ ಮಾಡ್ತೀರೋ, ನಾನು ಅಂದ್ಕೊಂಡಂಗೆ ಆಗುತ್ತಾ ಆಗಲ್ಲ ಅನಿಸುತ್ತೆ, ಅದೇ ಆಗಿಬಿಡುತ್ತೆ. ದಯವಿಟ್ಟು ನೀವೇನು ಅಂದ್ಕೊಳ್ತೀರಲ್ಲ ಅದು ಪಾಸಿಟಿವ್ ಆಗೇ ಇರಲಿ. ನನ್ನ ಜೀವನದಲ್ಲಿ ಎಲ್ಲನೂ ಆಗುತ್ತೆ ಅನ್ನುವಂತಹ ಪಾಸಿಟಿವ್ ಥಿಂಕ್ ನೀವು ಮಾಡಬೇಕಾಗತ್ತೆ. ಹಾಗೆ ಇಲ್ಲಿ ಸ್ಪಿರಿಚುವಲ್ ರೀಬರ್ತ್ ಅಂತ ಹೇಳಿ ತೋರಿಸ್ತಾ ಇದೆ. ನೀವು ಏನು ಕಷ್ಟಗಳನ್ನು ಅನುಭವಿಸಿದ್ರಿ, ನೋವುಗಳನ್ನು ಅನುಭವಿಸಿದ್ರಿ ಅಲ್ವಾ, ಅದಕ್ಕೆ ಮರು ಜೀವ ಪಡೆದಿದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಅಂದರೆ ಇನ್ನು ಮುಂದೆನೂ ಅದೇ ಥರನೇ ಕಷ್ಟಗಳು ಬರುತ್ತಾ ಅಂತ ಹೇಳಿದ್ರೆ ನೋವೇ, ಆ ರೀತಿ ಯಾವುದೇ ಕಷ್ಟಗಳನ್ನು ನೀವು ಅನುಭವಿಸಲ್ಲ ಅನ್ನುವಂತಹ ರೀತಿಯಲ್ಲಿ ತೋರಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ನೀವು ಮಾಡಿದಂತಹ ಕರ್ಮ, ನಿಮಗೆ ಬಂದಂತಹ ಕರ್ಮಗಳು, ನೀವು ಪಟ್ಟಂತಹ ಕಷ್ಟಗಳು ಎಲ್ಲನೂ ಕೂಡ ಅಂತ್ಯ ಆಗಿ ಹೊಸತರಂತೆ ಜೀವನ ಮಾಡುವಂತಹ ಟೈಮ್ ಇದಾಗಿ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ನಿಮ್ಮ ಮನೆಗಳಲ್ಲಿ ಯಾರು ಪ್ರೆಗ್ನೆನ್ಸಿ ಲೇಡೀಸ್ ಏನಾದರೂ ಇದ್ದರೆ ನಿಮ್ಮ ಹಿರಿಯರೇ ಮತ್ತು ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಇಲ್ಲಿ ಇನ್ನರ್ ಗೈಡ್ ಅಂತ ಬರ್ತಿದೆ. ಟ್ರಸ್ಟ್ ಯುವರ್ ಇನ್ನರ್ ಗೈಡೆನ್ಸ್, ಇಟ್ ಈಸ್ ದಿ ಪ್ಯೂರೆಸ್ಟ್ ವಾಯ್ಸ್ ಆಫ್ ಯುವರ್ ಸೋಲ್. ಯಾವಾಗಲೂ ಹೇಳ್ತಾ ಇರತ್ತೆ, ನೀ ಇಲ್ಲಿ ಹೋಗ್ಬೇಡ, ಬೇಡ ಬಿಡಪ್ಪ ಅಂತ ಅಂದಾಗ ಸೈಲೆಂಟ್ ಆಗಿಬಿಡಿ. ಇಂಥ ಜಾಗಕ್ಕೆ ಹೋಗಬೇಕಾ ಹೋಗಬಾರ್ದಾ, ಅಥವಾ ಏನೋ ಪ್ರಾಬ್ಲಮ್ ಆಗುತ್ತಾ, ಏನಾದರೂ ಆ ಥರ ಇಂಟ್ಯೂಷನ್ಸ್ ಏನಾದರೂ ಅನ್ನಿಸ್ತಾ ಇದ್ದರೆ, ಅಥವಾ ಈ ಕೆಲಸ ಬೇಕಾ, ಇಂಥವ್ರು ನಂಬಬೇಕಾ ನಂಬಾರ್ದಾ ಅಂತ ನಿಮ್ಮ ಮನಸ್ಸು, ಒಳ ಮನಸ್ಸು ಏನಾದರೂ ಹೇಳ್ತಾ ಇದ್ದರೆ ದಯವಿಟ್ಟು ಅದನ್ನು ಕೇಳಿ. ಅದು ಯಾಕೆಂದರೆ ನಿಮ್ಮ ಇಂಟ್ಯೂಷನ್ ಪವರ್ ತುಂಬಾ ಚೆನ್ನಾಗಿದೆ. ನಾನಿಲ್ಲಿ ಯಾವುದೋ ಒಂದು ಕಾರ್ಡಲ್ಲಿ ನೋಡಿದೆ, ಆಯಿತಾ, ಇಲ್ಲಿ ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನೀವು ಅಂದ್ಕೊಂಡಿದ್ದು, ನೀವು ನೀವು ಅಂದ್ಕೊಂಡಿದ್ದೇ ಆಗಿಬಿಡುವಂಥ ಸಾಧ್ಯತೆಗಳು, ಹಣಕಾಸಿನ ವಿಚಾರದಲ್ಲಿ ಎಲ್ಲನೂ ಕೂಡ ಆಗುವಂಥ ಸಾಧ್ಯತೆ ಇರೋದ್ರಿಂದ ಇಲ್ಲಿ ಇನ್ನರ್ ಗೈಡೆನ್ಸ್ ಬಂದಿರೋದ್ರಿಂದ ನಿಮ್ಮ ಸೋಲ್ ಯಾವಾಗಲೂ ಏನಾದರೂ ಆಗೋದಿದ್ರೆ ನಿಮ್ಮ ಕನಸಿನಲ್ಲಿ ತೋರಿಸುವಂಥದ್ದು ಅಥವಾ ಯಾವುದೋ ಒಂದು ಶಕುನದ ಮೂಲಕವಾಗಿ ತೋರಿಸುವಂಥದ್ದು, ಈ ರೀತಿ ಎಲ್ಲ ನಡೆಯುವ ಸಾಧ್ಯತೆ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಇದು ಥರ್ಡ್ ಕಾರ್ಡ್ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.